ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಡ್ವೊಕೇಟ್ ಅಂಜಲಿ ಬಲ್ರಾಮ್. ತುಂಬಾ ಜನ ಮಕ್ಳಿಗೆ ಏನಂತ ಅಂದ್ರೆ LLB ಜಾಯ್ನ್ ಆಗಕ್ ಮುಂಚೆ ತುಂಬಾ ಕ್ವಶನ್ಸ್ ಇರುತ್ತೆ. ಅಂತ ಅಂದ್ರೆ ಒಬ್ಬೊಬ್ರು ಕನ್ನಡ ಮೀಡಿಯಂ ಅವ್ರು ಇರ್ತಾರೆ, ಒಬ್ಬೊಬ್ರು ಇಂಗ್ಲಿಷ್ ಮೀಡಿಯಂ ಅವ್ರು ಇರ್ತಾರೆ. ಸೊ ಕನ್ನಡ ಮೀಡಿಯಂ ಸೇರ್ಕೊಳ್ಳ, ಇಂಗ್ಲಿಷ್ ಮೀಡಿಯಂ ಸೇರ್ಕೊಳ್ಳ, ಅಥವಾ 5 years LLB ಮಾಡ್ಲಾ, 3 years LLB ಮಾಡ್ಲಾ, ಅಂಡ್ BA LLB ಚೂಸ್ ಮಾಡ್ಲಾ, BCom LLB ಚೂಸ್ ಮಾಡ್ಲಾ, ಈ ತರ ತುಂಬಾ ಕ್ವಶನ್ಸ್ ಇರುತ್ತೆ. ಈ ತರ ಕ್ವಶನ್ಸ್ ಎಲ್ಲ ಒಂದೊಂದಾಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ. ಫಸ್ಟ್ ಕ್ವಶನ್, ಇವನ್ ನಾವು ಕನ್ನಡದವ್ರು ಆಗಿರೋದ್ರಿಂದ ಫಸ್ಟ್ ಕ್ವಶನ್ಸ್ ಏನ್ ಬರುತ್ತೆ ಅಂದ್ರೆ, ತುಂಬಾ ಜನ ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡ್ ಬಂದಿದ್ರೆ ಚಿಕ್ಕದ್ರಿಂದ ಅವ್ರಿಗೆ ಕನ್ನಡ ಫ್ಲೂಯೆಂಟ್ ಆಗಿರುತ್ತೆ. ಸೊ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಕನ್ನಡದಲ್ಲಿ LLB ಜಾಯ್ನ್ ಆಗ್ಲಾ, ಇಂಗ್ಲಿಷ್ ಅಲ್ಲಿ LLB ಜಾಯ್ನ್ ಆಗ್ಲಾ ಅನ್ನೋದವ್ರದ್ದು ಕ್ವಶನ್ಸ್ ಆಗಿರುತ್ತೆ. ಸೊ ನಾನ್ ಏನ್ ಹೇಳ್ತೀನಿ ಅಂತ ಅಂದ್ರೆ, ಓಕೆ, ನಿಮ್ಗೆ ಅಂದ್ರೆ ಚಿಕ್ಕದ್ರಿಂದ ಕನ್ನಡದಲ್ಲಿ ಓದ್ಕೊಂಡ್ ಬಂದಿದ್ದು ಕನ್ನಡ ಮೀಡಿಯಂ ಅಲ್ಲೇ LLB ಮಾಡ್ಬೇಕು ಅಂತ ಅಂದ್ರೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಂದ್ರೆ ನೀವು ಲೋಕಲ್ ಕೋರ್ಟ್ಸ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕ್ ಕೋರ್ಟ್ಸ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂತಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ನೀವು ಚೆನ್ನಾಗಿ ವರ್ಕ್ ಮಾಡ್ಬೋದು. ಬಟ್ ನೀವೇನಾದ್ರೂ ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ, ಆತರ ಏನಾದ್ರು ಇದ್ರೆ, ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದಿದ್ರೆ, ಸೊ ನಿಮ್ಗೆ ಇಂಗ್ಲಿಷ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈಕೋರ್ಟ್ ಅಲ್ಲಿ ಏನಾದ್ರು ನೀವು ವರ್ಕ್ ಮಾಡ್ತೀನಿ ಅಂದ್ರೆ, ಸೊ ಬೆಟರ್ ಇವನ್ ದೋ ನೀವು ಕನ್ನಡ ಮೀಡಿಯಂ ಅಲ್ಲಿ ಫ್ಲೂಯೆಂಟ್ ಆಗಿದ್ದು ಕನ್ನಡ ಮೀಡಿಯಂ ಕಾಲೇಜ್ಗೆ ಸೇರ್ಕೊಂಡ್ರು, ಸೊ ಇಂಗ್ಲಿಷ್ ನ ಕಲಿಯಕ್ ಟ್ರೈ ಮಾಡಿ. ನೀವು ಏನ್ ಲಾನ ತಿಳ್ಕೊಂಡಿದ್ದೀರಾ ಅದನ್ನ ಇಂಗ್ಲಿಷ್ ಅಲ್ಲೂ ಕೂಡ ಕಲಿಯಕ್ ಟ್ರೈ ಮಾಡಿ. ಅವಾಗ ನೀವು ನೆಕ್ಸ್ಟ್ ಯಾವ್ದೇ ಕೋರ್ಟ್ ಹೋದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವನ್ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ಅಡ್ವೊಕೇಟ್ ಅಂತ ಆದ್ಮೇಲೆ ಇಂಗ್ಲಿಷ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡ್ರಾಫ್ಟಿಂಗ್ ಮಾಡೋದಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ, ಆರ್ಗ್ಯುಮೆಂಟ್ಸ್ ಮಾಡೋದಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕನ್ನಡ ಮೀಡಿಯಂ ಚೂಸ್ ಮಾಡಿದ್ರು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ ಮಾತಾಡೋದಾಗಿರ್ಬೋದು, ಡ್ರಾಫ್ಟಿಂಗ್ ಮಾಡೋದಾಗಿರ್ಬೋದು ಕಲ್ತ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ ಮೇಜರ್ ಡೌಟ್ ಬಂದು ಮೋಸ್ಟ್ ಆಫ್ ದ ಪೀಪಲ್ಗೆ 5 years LLB ಜಾಯ್ನ್ ಆಗ್ಬೇಕಾ, 3 years LLB ಜಾಯ್ನ್ ಆದ್ರೆ ಬೆಟರ್ ಅಂತ. ಸೊ ಆತರ ಬೆಟರ್ ಆತರ ಏನಿಲ್ಲ, ಇಟ್ ಡಿಪೆಂಡ್ಸ್. ನೀವೇನಾದ್ರೂ PU ಮಾಡಿದ ತಕ್ಷಣ ನಿಮ್ಗೆ LLB ನೇ ಮಾಡ್ಬೇಕು, ನಾನು LLB ನೇ ಚೂಸ್ ಮಾಡ್ತೀನಿ, ಅಡ್ವೊಕೇಟೇ ಆಗ್ತೀನಿ, ಆ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ನೀವು 5 years LLB ಗೆ ಜಾಯ್ನ್ ಆಗ್ಬೋದು. ಸೊ ಡಿಗ್ರಿ ಮಾಡಿ LLB ಜಾಯ್ನ್ ಆದ್ರೆ 1 ವರ್ಷ ಜಾಸ್ತಿ ಆಗುತ್ತೆ. ಸೊ ಅದರ ವೇಸ್ಟ್ ಮಾಡೋದ್ ಇಷ್ಟ ಇಲ್ಲ, ನಾನು LLB ನೇ ಚೂಸ್ ಮಾಡಿರ್ತೀನಿ ಅಂಡ್ ಆ ಪ್ರೊಫೆಷನ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ರೆ ನೀವು 5 years LLB ನೇ ಚೂಸ್ ಮಾಡ್ಬೋದು. ಅಥವಾ ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ PU ಆದ ತಕ್ಷಣ ನಿಮ್ಗೆ ಇನ್ನ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂದ್ರೆ LLB ನ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಡೌಟ್ ಇದ್ರೆ ನಿಮ್ಗೇನೆ, ಅಂದ್ರೆ ನೆಕ್ಸ್ಟ್ ನಿಮ್ ಡಿಸಿಷನ್ ಚೇಂಜ್ ಆಗುತ್ತೆ ಅನ್ನೋ ತರ ಏನಾದ್ರು ಇದ್ರೆ ನೀವು ಅವಾಗ ಡಿಗ್ರಿಗೆ ಜಾಯ್ನ್ ಆಗಿ, ಅದಾದ್ಮೇಲೆ ನಿಮ್ಗೆ ಡಿಗ್ರಿ ಮುಗಿದ್ಮೇಲೆ ನೀವು ಮೆಚೂರ್ ಆಗಿರ್ತೀರಾ ಅಂಡ್ ನಿಮ್ಗೆ ಒಂದು ನಾಲೆಡ್ಜ್ ಇರುತ್ತೆ. LLB ನ ಚೂಸ್ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಪ್ರೊಫೆಷನ್ ನ ನೀವು ಚೂಸ್ ಮಾಡ್ಬೇಕಾ ಅಂತ. ಸೊ ಅವಾಗ ಬೇಕಾದ್ರೆ ನಿಮ್ಗೆ LLB ನೇ ಮಾಡ್ಬೇಕು ಅನ್ನೋದಿದ್ರೆ ನೀವು LLB ಜಾಯ್ನ್ ಆಗ್ಬೋದು. ಅದೇ ಬೇರೆ ಯಾವ್ದಾದ್ರು ಮಾಸ್ಟರ್ಸ್ ಮಾಡ್ತೀನಿ, ಬೇರೆ ಏನಾದ್ರು ಮಾಡ್ತೀನಿ ಅಂದ್ರೆ ನೀವು ಅದನ್ನು ಕೂಡ ಚೂಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಏನ ಚೂಸ್ ಮಾಡ್ಬೇಕು, LLB ನ ಕನ್ಫ್ಯೂಷನ್ ಅಲ್ಲಿ ಚೂಸ್ ಮಾಡೋದ್ಕಿಂತ ಆ ಟೈಮಲ್ಲಿ ನೀವು ಡಿಗ್ರಿನ ಮಾಡಿ ಅದಾದ್ಮೇಲೆ LLB ನ ಮಾಡ್ಬೋದು. ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಇದ್ರೆ ನಾನು ಇದೇ ಪ್ರೊಫೆಷನ್ ನ ಚೂಸ್ ಮಾಡ್ಬೇಕು ಅಂಡ್ ಇದ್ರಲ್ಲೇ ಕಂಟಿನ್ಯೂ ಮಾಡ್ಬೇಕು, ಅಡ್ವೊಕೇಟ್ ಆಗ್ಬೇಕು ಅಂತ ಅನ್ನೋದೇನಾದ್ರೂ ನಿಮ್ಮ ಡ್ರೀಮ್ ಆಗಿದ್ರೆ ಅವಾಗ ನೀವು 5 years LLB ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ PU ಆದ ತಕ್ಷಣ LLB ನ ಚೂಸ್ ಮಾಡೋರ್ಗೆ ಮೇನ್ ಕ್ವಶನ್ ಬಂದು BA LLB ಜಾಯ್ನ್ ಆಗ್ಬೇಕಾ, BCom LLB ಜಾಯ್ನ್ ಆಗ್ಬೇಕಾ ಅಂತ. ಸೊ ನೀವೇನಾದ್ರೂ ಕಾಮರ್ಸ್ ಬೇಸ್ ಆಗಿದ್ರೆ, PU ಅಲ್ಲಿ ಕಾಮರ್ಸ್ ತಗೊಂಡು ಕಾಮರ್ಸ್ ಬೇಸ್ ಆಗಿದ್ರೆ ನೀವು BCom LLB ನ ಚೂಸ್ ಮಾಡಿದ್ರೆ ಬೆಟರ್. ಬಿಕಾಸ್ ಆಲ್ರೆಡಿ ನಿಮ್ಗೆ BCom LLB ಏನೇನ್ ಲಾ ಸಬ್ಜೆಕ್ಟ್ಸ್ ಬರುತ್ತೆ ಅದರಲ್ಲಿ ರಿಲೇಟೆಡ್ BCom ಗೆ ಇರುತ್ತೆ. ನೀವೇನು PU BCom ಓದಿರ್ತೀರಾ ಅದಕ್ಕೆ. ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು BA LLB ನ ಚೂಸ್ ಮಾಡೋದು ಬೆಟರ್. ಬಿಕಾಸ್ ಅದರಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಅದು ಇನಿಷಿಯಲ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಬಿಕಾಸ್ ಏನಂತ ಅಂದ್ರೆ 3 years LLB ಆದ್ರೆ ಡೈರೆಕ್ಟ್ ಲಾ ಸಬ್ಜೆಕ್ಟ್ಸ್ ಮಾತ್ರನೇ ಇರುತ್ತೆ. ಅಂದ್ರೆ ಈಗ ಅಂದ್ರೆ BCom LLB ಅವ್ರಿಗೆ ಬಿಸ್ನೆಸ್ ಸ್ಟಡಿ ಇದೆಲ್ಲ ಬರುತ್ತಲ್ಲ, ಅದೆಲ್ಲ ಜಾಸ್ತಿ ಬರಲ್ಲ. ಅಂಡ್ BA LLB ಅವ್ರಿಗೆ ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್, ಎಕನಾಮಿಕ್ಸ್ ಎಲ್ಲ ಬರುತ್ತೆ 2 years ಅಲ್ಲಿ, ಇನಿಷಿಯಲ್ ಸೆಮ್ಸ್ ಅಲ್ಲಿ ಅದೆಲ್ಲ ಬರಲ್ಲ. 3 years LLB ಆದ್ರೆ ಡೈರೆಕ್ಟ್ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ 5 years LLB ಆದ್ರೆ ಏನಂತ ಅಂದ್ರೆ ಫಸ್ಟ್ 2 years ನಿಮ್ಗೆ ಲಾ ಸಬ್ಜೆಕ್ಟ್ಸ್ ಗಿಂತ ಜಾಸ್ತಿ ಈ ತರ ಸೋಷಿಯಲ್ ಸೈನ್ಸ್, ಪೊಲಿಟಿಕಲ್, ಎಕನಾಮಿಕ್ಸ್ ಈ ತರ ಸಬ್ಜೆಕ್ಟ್ಸ್ ಇರುತ್ತೆ. ಅದಾದ್ಮೇಲೆ ಅಂದ್ರೆ 2 years ಆದ್ಮೇಲೆ 4th ಸೆಮ್ ಇಂದ ನಿಮ್ಗೆ ಲಾ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಲಾ ಸಬ್ಜೆಕ್ಟ್ಸ್ 3 years ನೀವ್ ಯಾವಾಗ ಎಂಟರ್ ಆಗ್ತೀರಾ ಅವಾಗಿಂದ ಕಂಪ್ಲೀಟ್ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ 3 years ಅಲ್ಲಿ ಆತರ ಅಲ್ಲ. ನೀವೇನಾದ್ರೂ 3 years ಲಾ ಕೋರ್ಸ್ ನ ಚೂಸ್ ಮಾಡಿದ್ರೆ ಅದರಲ್ಲಿ ಕಂಪ್ಲೀಟ್ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಸೆಮ್ ಇಂದನೂ ಲಾ ಸಬ್ಜೆಕ್ಟ್ಸ್ ಇರುತ್ತೆ. ಏನಾದ್ರೂ 5 years ಕೋರ್ಸ್ ನ ಚೂಸ್ ಮಾಡಿದ್ರೆ ಇನಿಷಿಯಲ್ 2 years ಏನಿರುತ್ತೆ ಅದರಲ್ಲಿ ಲಾ ಸಬ್ಜೆಕ್ಟ್ಸ್ ಜೊತೆಗೆ ಸ್ವಲ್ಪ ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ ಈ ತರ BA LLB ಅವ್ರಿಗೆ ಇರುತ್ತೆ ಸಬ್ಜೆಕ್ಟ್ಸ್. ಅಂಡ್ BCom LLB ಅವ್ರಿಗೂ ಅಷ್ಟೇನೆ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಅವ್ರದ್ದು ಏನ್ ಸಬ್ಜೆಕ್ಟ್ಸ್ ಇದೆ ಅದು 2 years ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಾದ್ಮೇಲೆ 3 years ಇಂದ ಕಂಪ್ಲೀಟ್ ಲಾ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅಂಡ್ ಇನ್ನ ಸ್ವಲ್ಪ ಜನಕ್ಕೆ ಏನೇನ್ ಸಬ್ಜೆಕ್ಟ್ಸ್ ಇರ್ಬೋದು LLB ಅನ್ನೋದು ಕ್ವಶನ್ಸ್ ಇರುತ್ತೆ.
ಸೊ ಆಲ್ಮೋಸ್ಟ್ ಈಗ ನಾನು ಹೇಳ್ದಂಗೆ ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟಿಂಗ್ ನೀವೇನ್ PU ಓದಿರ್ತೀರಾ ಅದ್ರ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ ಅದಾದ್ಮೇಲೆ ಲಾ ಸಬ್ಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಾ ಇರುತ್ತೆ. ಲೈಕ್ ಅಂತಾನೆ ನಾನು ಹೇಳಕ್ ಹೋದ್ರೆ ಈಗ CPC CRPC ಎವಿಡೆನ್ಸ್ ಇಂದ ಹಿಡಿದು ನಿಮ್ಗೆ ಏನೇನ್ ಚಿಕ್ಕದ ಆಕ್ಟ್ ಬರುತ್ತೆ, ಕಂಪನಿ ಲಾ ಆಗಿರ್ಬೋದು, ಬ್ಯಾಂಕಿಂಗ್ ಲಾ ಆಗಿರ್ಬೋದು, IPR ಆಗಿರ್ಬೋದು. ಸೊ ಈ ತರ ಎಲ್ಲಾ ಫೀಲ್ಡ್ ಅಲ್ಲಿ ಇರೋ ಲಾ ಕೂಡ ಕವರ್ ಆಗುತ್ತೆ. ಯಾವ್ದು ಕೂಡ ಇಲ್ಲ ಅನ್ನಂಗಿಲ್ಲ. ಇವನ್ ಲೇಬರ್ ಲಾ ಆಗಿರ್ಬೋದು, ಕಂಪನಿ ಲಾ ಆಗಿರ್ಬೋದು, IPR ಆಗಿರ್ಬೋದು, ಇಂಡಸ್ಟ್ರಿಯಲ್ ಲಾಸ್ ಆಗಿರ್ಬೋದು, CRPC CPC ಎವಿಡೆನ್ಸ್, ಈ ತರ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಕವರ್ ಆಗುತ್ತೆ. ವೆನ್ ಯು ಗೆಟ್ ಇನ್ ಟು ದಿ ಲಾ ಫೀಲ್ಡ್ ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಏನೇನ್ ಸಬ್ಜೆಕ್ಟ್ಸ್ ಇದೆ ಅಂತ. ಸೊ ಎಲ್ಲಾ ಸಬ್ಜೆಕ್ಟ್ಸ್ ಅಂದ್ರೆ ಯಾವ್ಯಾವ ಫೀಲ್ಡ್ ಅಲ್ಲಿ ಲಾ ಅನ್ನೋದು ಬರುತ್ತೆ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಆಲ್ಮೋಸ್ಟ್ ಕವರ್ ಆಗಿರುತ್ತೆ ಲಾ ಅಲ್ಲಿ. ಸೊ ನೀವೆಲ್ಲಾನು ಓದ್ಬೇಕಾಗತ್ತೆ. ಇನ್ನ ತುಂಬಾ ಜನಕ್ಕೆ ಏನಂತ ಅಂದ್ರೆ ಯಾವ ಕಾಲೇಜ್ ನ ಚೂಸ್ ಮಾಡ್ಬೇಕು ಅನ್ನೋದು ತುಂಬಾ ಕ್ವಶನ್ಸ್ ಇರುತ್ತೆ. ಯಾವ ಕಾಲೇಜ್ ಬೆಟರ್ ಅಂತ. ನಾನ್ ಹೇಳೋದೇನಂತ ಅಂದ್ರೆ ನೀವ್ ಯಾವ್ದೇ ಕಾಲೇಜ್ ನ ಚೂಸ್ ಮಾಡಿದ್ರು ಸೆಲ್ಫ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಂತಾನೆ ಅವ್ರು ಏನೇ ಪಾಠ ಮಾಡಿದ್ರು ಮಾಡದೇ ಇದ್ರು ನೀವು ಎಷ್ಟು ಚೆನ್ನಾಗಿ ಸೆಲ್ಫ್ ಸ್ಟಡಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಾ ಅಲ್ಲಿ. ಸ್ಟಿಲ್ ಅಂದ್ರೆ ಯಾವ್ದು ಕಾಲೇಜು ನಿಮ್ ಊರಲ್ಲಿ ನಿಮ್ಗೆ ಹತ್ರ ಇರೋ ತರ ಬೆಸ್ಟ್ ಅನ್ಸುತ್ತೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಆದ್ರೆ ಬೇಸಿಕ್ ಆಗಿ ನೀವು ಏನ್ ಮಾಡಿ ಅಂತ ಅಂದ್ರೆ ನೀವು ಸೇರ್ಕೊಳಕ್ ಮುಂಚೆ ಅಲ್ಲಿ ಆಲ್ರೆಡಿ ಲಾ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಸೀನಿಯರ್ಸ್, ಅವ್ರನ್ನ ಎನ್ಕ್ವೈರಿ ಮಾಡಿ ಯಾವ ತರ ಇದೆ, ಹೆಂಗಿದೆ ಕಾಲೇಜು ಅಂತ. ಅಂಡ್ ಯಾವ ಕಾಲೇಜಲ್ಲಿ ಪ್ರಾಕ್ಟಿಕಲ್ಸ್ ಜಾಸ್ತಿ ಇದೆ ಅಂದ್ರೆ ಮೂಟ್ ಕೋರ್ಟ್ ಕಾಂಪಿಟೇಷನ್ಸ್ ಗೆ ಕರ್ಕೊಂಡು ಹೋಗೋದು, ಮೂಟ್ ಕೋರ್ಟ್ ನ ಹೇಳ್ಕೊಡೋದು, ಮೋರಿಯಲ್ಸ್ ಹೆಂಗ್ ಮಾಡೋದು ಮೂಟ್ ಕೋರ್ಟ್ ಅದನ್ನ ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ಕೊಡ್ತಾರೆ 1-3 years ಇಂದ. ಅದನ್ನ ಚೂಸ್ ಮಾಡಿದ್ರೆ ಬೆಟರ್. ಬಿಕಾಸ್ ಲಾ ಫೀಲ್ಡ್ ಅಲ್ಲಿ ನೀವ್ ಏನೇ ಥಿಯರಿ ಓದಿದ್ರು ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನೀವ್ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಕೋರ್ಟ್ ಅಲ್ಲಿ ಅಂತೆಲ್ಲ ಹೇಳ್ಕೊಟ್ರೆ ಬೆಟರ್ ಆಗುತ್ತೆ. ಸೊ ಯಾರು ಮೂಟ್ ಕೋರ್ಟ್ ಕಾಂಪಿಟೇಷನ್ಸ್ ಎಲ್ಲ ಜಾಸ್ತಿ ಮಾಡಿಸ್ತಾರೆ ಅಥವಾ ಪ್ರಾಕ್ಟಿಕಲ್ ಆಗಿ ಯಾರು ಹೇಳ್ಕೊಡ್ತಾರೆ ಲಾನ ಅದನ್ನ ಚೂಸ್ ಮಾಡಿ. ಸೊ ನೀವು ಕಾಲೇಜಲ್ಲಿ ಯಾರಾದ್ರೂ ಕೇಳಿ ಅಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ ಆಗಿರೋರ್ನ ಯಾವ ತರ ಇದೆ ಕಾಲೇಜು, ಏನೇನ್ ಮಾಡ್ತಾರೆ ಮಾಡಲ್ಲ ಅಂತ. ಸೊ ನೀವು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಯಾರು ಹೇಳ್ಕೊಡ್ತಾರೆ ಆ ಕಾಲೇಜ್ ನ ಚೂಸ್ ಮಾಡಿದ್ರೆ ಬೆಟರ್. ಐ ಹೋಪ್ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ತು, ನಿಮ್ಗೆ ಡೌಟ್ ಕ್ಲಿಯರ್ಸ್ ಆಯ್ತು. ಅಂಡ್ LLB ನ ಮಾಡ್ಬೇಕಾ ಮಾಡ್ಬಾರ್ದಾ, ಮಾಡಿದ್ರೆ ಯಾವ ಸಬ್ಜೆಕ್ಟ್ಸ್ ನ ಚೂಸ್ ಮಾಡ್ಬೇಕು ಅಂದ್ರೆ BA LLB ನ BCom LLB ನ ಯಾವ್ದನ್ನ ಚೂಸ್ ಮಾಡ್ಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಇದಾರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.